ಬಿಗ್ ಬಾಸ್ ಜಾಹ್ನವಿ ಅವ್ರನ್ನ ದೊಡ್ಡ ಮನಿ ಹಬ್ಬ ನಡೆಯುವಾಗ ಆ ಕಲರ್ಸ್ ಕನ್ನಡ ಚಾನೆಲ್‌ನ ಹೆಡ್ ಅವರು ಗೆಟ್ ಔಟ್ ಅಂದಿದ್ದೇಕೆ? ಸೊ ಈ ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆಯುತ್ತಾ ಇವೆ. ಇನ್‌ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಿಗೆ ಇದೇ ನಡೀತಾ ಇದೆ. ಯೂಟ್ಯೂಬಲ್ಲಂತೂ ಇದೇ ನಡೀತಾ ಇದೆ ಗುರು. ಏನಂದ್ರೆ ಯೂಟ್ಯೂಬ್ ತೆಗೆದ ನಂತರ ಯೂಟ್ಯೂಬ್ ನಾನು ಓಪನ್ ಮಾಡಿದ್ರೆ ಪೂರ್ತಿ ಇವೇ ಬರ್ತಾಯಿವೆ. ಏನಂದ್ರೆ ಜಾಹ್ನವಿ ಅವರಿಗೆ ಕಲರ್ಸ್ ಕನ್ನಡ ಹೆಡ್ ಅವರು ಗೆಟ್ ಔಟ್ ಅಂದಿದ್ದಾರೆ, ಗೆಟ್ ಲಾಸ್ಟ್ ಅಂದಿದ್ದಾರೆ. ಅದಕ್ಕೆ ಜಾಹ್ನವಿ ಅವರು ದೊಡ್ಡ ಮನಿ ಹಬ್ಬದಲ್ಲಿ ಸ್ಟಾರ್ಟಿಂಗ್ ಕಾಣಿಸಿಕೊಂಡಿದ್ದಾರೆ. ನಂತರ ಕಾಣಿಸಿಕೊಂಡಿಲ್ಲ. ಸ್ಟಾರ್ಟಿಂಗ್ ಸಾಂಗಲ್ಲಿ ಇದ್ರು. ಆ ಸಾಂಗ್ ಮುಗಿದ ನಂತರ ಅವರು ಎಲ್ಲೂ ಕಾಣಿಸಿಕೊಂಡಿಲ್ಲ. ಬ್ರೇಕ್ ನಂತರ ಜಾಹ್ನವಿ ಅವರು ಮನೆಗೆ ಹೋಗಿದ್ದಾರೆ. ಗೆಟ್ ಔಟ್ ಹೇಳಿದ್ದಾರೆ ಅಂತ. ಸೊ ಈ ವಿಡಿಯೋದಲ್ಲಿ ನನಗೆ ತಿಳಿದಷ್ಟು ಮಾಹಿತಿ ನೀಡ್ತೀನಿ. ಸೊ ವೆಲ್ಕಮ್ ಗೈಸ್, ನೀವು ಇನ್ನೂ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಡೈಲಿ ಯೂನಿಕ್ ಕಂಟೆಂಟ್ ಬರುತ್ತೇ ಇರುತ್ತೆ. ನಮ್ಮ ಸಪೋರ್ಟ್ ನಮ್ಮ ಗಿಲ್ಲಿ ಅಣ್ಣನಿಗೆ ಪ್ರತಿಯೊಬ್ಬರಿಗೆ ಇರುತ್ತೆ. ಆ್ಯಂಡ್ ನಮ್ಮ ಚಾನಲಿಂದ ನಿಮಗೆ ಸಿಗುವುದು ವ್ಯಾಲ್ಯೂಯಬಲ್ ಕಂಟೆಂಟ್, ಮನೋರಂಜನೆ ಆ್ಯಂಡ್ ಯೂನಿಕ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾಹ್ನವಿ ಅವರ ವಿಷಯ ಕಡೆ ಬರೋಣ. ದೊಡ್ಡ ಮನೆ ಹಬ್ಬ ಅಂತ ಏನು ಪ್ರೋಗ್ರಾಮ್ ನಡೆದಿತ್ತಲ್ಲ 7 ದಿವಸದ ಹಿಂದೆ. ಸೊ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ಇತ್ತು. ನಾನು ಹೇಳಿದ್ನಲ್ಲ, ನನ್ನ ವೀಡಿಯೋಸ್ಗಳು ದೊಡ್ಡ ಮನೆ ಹಬ್ಬದಲ್ಲಿ 2 ವೀಡಿಯೋಸ್ ಹಾಕಿದ್ರು, ನೀವೆಲ್ಲ ನೋಡಿದ್ದೀರಿ. ಕಲರ್ಸ್ ಕನ್ನಡ ಚಾನಲ್ ಅವರೇ ನನ್ನ ವೀಡಿಯೋಸ್ ಕೂಡ ಹಾಕಿದ್ರು. ಆ್ಯಂಡ್ ನಾನು ಹೋಗ್ಬೇಕಿತ್ತು ಆ ಕಲರ್ಸ್ ಕನ್ನಡ ಪ್ರೋಗ್ರಾಮಲ್ಲಿ ದೊಡ್ಡ ಮನೆ ಹಬ್ಬ ಅಂತ. ನನಗೂ ಕಾಲ್ ಮಾಡಿದ್ರು. ಗಿಲ್ಲಿ ಅಣ್ಣ ಅವರ ಅಣ್ಣ ಕೊಟ್ಟಿದ್ರು ನಂಬರ್ ಅವರಿಗೆ. ಅವರು ಕಾಲ್ ಮಾಡಿದ್ರು. ಬಟ್ ನಾನೇ ಯಾವುದೋ ಒಂದು ಕಾರಣಕ್ಕಾಗಿ ಹೋಗಲಿಲ್ಲ. ಸೊ ಏನಿಲ್ಲ, ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀನಿ. ಏನು ಸುಳ್ಳು ಹೇಳ್ತಾ ಇಲ್ಲ, ನಾನು ಸಬ್ಸ್ಕ್ರೈಬರ್ಗೋಸ್ಕರ ಇಲ್ಲ. ಗಿಲ್ಲಿ ಅಣ್ಣ ಅವರ ಅಣ್ಣ ಕೊಟ್ಟಿದ್ರು ಅವರಿಗೆ ನಂಬರು ಕಲರ್ಸ್ ಕನ್ನಡ ಟೀಮ್ ಅವ್ರಿಗೆ. ಅವ್ರ ಕಡೆಯಿಂದ ಕಾಲ್ ಬಂದಿತ್ತು. ಬಟ್ ನಾನು ಯಾವುದೋ ಒಂದು ಕಾರಣಕ್ಕೆ ಹೋಗಲಿಲ್ಲ. ಸೊ ಅದು ಬಿಡಿ, ನಮ್ಮ ಜಾಹ್ನವಿ ಮೇಡಮ್ ಅವ್ರ ಕಡೆ ಬರೋಣ. ಏನಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಯಾವ ವಿಷಯ ಚರ್ಚೆ ನಡೀತಾ ಇದೆ ಅಂದರೆ ಅದೇ ನಡೀತಾ ಇದೆ. ಜಾಹ್ನವಿ ಅವರಿಗೆ ಕಲರ್ಸ್ ಕನ್ನಡ ಹೆಡ್ ಅವರು ಗೆಟ್ ಔಟ್ ಅಂದಿದ್ದಾರೆ ಅಂತ. ಸೊ ಈ ಗೆಟ್ ಔಟ್ ಅಂತ ಯಾಕೆ ಅಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗಿಂದ ಹೇಳ್ತೀನಿ ಕೇಳಿ. ಸ್ಟಾರ್ಟಿಂಗಲ್ಲಿ ನಮ್ಮ ಜಾಹ್ನವಿ ಅವರು ದೊಡ್ಡ ಮನೆ ಹಬ್ಬ ಅಂತ ಏನು ಪ್ರೋಗ್ರಾಮ್ ನಡೀತಿದೆ ನೋಡಿ, ಅವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಜಾಹ್ನವಿ ಅವರು ಬರ್ತಾರೆ. ಸ್ಟಾರ್ಟಿಂಗ್ ಸಾಂಗ್ ಅದು ಶೂಟ್ ಆಗುತ್ತೆ ನೋಡಿ. ಸೊ ಆ ಸಾಂಗ್ ಶೂಟಲ್ಲಿ ಕಾಣಿಸಿಕೊಳ್ತಾರೆ. ಬ್ರೇಕ್ ತನಕ ಜಾಹ್ನವಿ ಅವರು ಆ ಸೆಟ್ಟಲ್ಲಿ ಇರ್ತಾರಂತೆ. ಸೊ ಬ್ರೇಕ್ ಆದಮೇಲೆ ಆ ಸೆಟ್ಟಲ್ಲಿ ಇರುವುದಿಲ್ಲ, ಕಾಣಿಸಿಕೊಳ್ಳುವುದಿಲ್ಲ ಅಂತ ಭಾಳ ಚರ್ಚೆ ನಡೀತಾ ಇವೆ. ಸೊ ನಾನಂತೂ ಹೋಗಿಲ್ಲ ಬ್ರದರ್. ನಾನು ಯಾರಿಗೆ ನೆಗೆಟಿವ್ ಮಾಡ್ತಾ ಇಲ್ಲ. ಸೊ ಜಾಹ್ನವಿ ಮೇಡಮ್ ಅವರಿಗೂ ನನ್ನ ಕಡೆಯಿಂದ ರೆಸ್ಪೆಕ್ಟ್ ಇದೆ, ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ಬಿಗ್ ಬಾಸ್ ಇತ್ತು, ಬಿಗ್ ಬಾಸಲ್ಲಿ ನಾವು ಮಾಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್. ಅದು ನಾವು ಒಬ್ಬ ಸ್ಪರ್ಧಿಗಾಗಿ ಅವಾಗ ಸಪೋರ್ಟ್ ಮಾಡಿದ್ದೀವಿ. ಸೊ ಆ ಸ್ಪರ್ಧಿಗಾಗಿ ಸಪೋರ್ಟ್ ಮಾಡಿದ್ದೀವಿ. ಸೊ ಇವಾಗ ಹೇಳ್ಬೇಕಂದ್ರೆ ರಿಯಾಲಿಟಿ ಹೇಳಬೇಕು. ಯಾರ ಬಗ್ಗೆನೂ ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಗೋಸ್ಕರ ನಾವು ಅವರಿಗೆ ಮೇಲ್ ತಗೊಂಡು ಇವರಿಗೆ ಕೆಳಬಿಟ್ಟು ಮಾತಾಡಿದ್ರೆ ನಮಗೆ ಸಬ್ಸ್ಕ್ರೈಬರ್ ಸಿಗುತ್ತೆ, ವ್ಯೂಸ್ ಸಿಗುತ್ತೆ ಅಂತ ಪಾಪ ಒಬ್ರ ಇಮೇಜ್ ಹಾಳು ಮಾಡಬಾರ್ದು. ಸೊ ನಾನಂತೂ ಆ ಪ್ರೋಗ್ರಾಮ್ಗೆ ಹೋಗಿಲ್ಲ. ಆದರೂ ಕೂಡ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಇದೇ ಓಡಾಡ್ತಾ ಇದೆ. ಏನಂದರೆ ಜಾಹ್ನವಿ ಅವ್ರದ್ದು ಏನಂದರೆ ಕಲರ್ಸ್ ಕನ್ನಡ ಹೆಡ್ ಅವರು ಏನು ಮಾಡಿದ್ದಾರೆ ಅಂದರೆ ಜಾಹ್ನವಿ ಅವರಿಗೆ ಗೆಟ್ ಔಟ್ ಅಂತ ಹೊರಗೆ ಹಾಕಿದ್ದಾರಂತ ಅಂತ ಭಾಳ ಓಡಾಡ್ತಾ ಇದೆ. ಸೊ ನಾನಂತೂ ಹೋಗಿಲ್ಲ, ಇದೇ ಓಡಾಡ್ತೈತೆ. ಅವ್ರಿಗೆ ಯಾಕೆ ಗೆಟ್ ಔಟ್ ಅಂದರು ಅಂದರೆ ಇವರು ಜಾಹ್ನವಿ ಅವರು ಅವ್ರಿಗೆ ಕೇಳಿಸ್ತಾರಂತ ಚಾನಲ್ ಹೆಡ್ ಅವರಿಗೆ, ಕಲರ್ಸ್ ಕನ್ನಡ ಚಾನಲ್ ಹೆಡ್ ಅವರಿಗೆ ಬ್ರೇಕಲ್ಲಿ ಅವರು ಹೆಡ್ ಅವರು ಆ ಸೆಟ್ಗೆ ಬಂದಾಗ ಇವ್ರು ಕೇಳ್ತಾರಂತೆ, ನಾನು ಬಿಗ್ ಬಾಸ್ಗೆ ಕೇಳಿಕೊಂಡು ಬಂದಿದ್ನ ಹಂಗೆ ಹಿಂಗೆ ಅಂತ ಕೇಳ್ತಾರಂತೆ. ಸೊ ಈ ಮಾತಿಗಾಗಿ ಅವರು ಮಾತಿನ ಚಕಮಕಿ ನಡೆಯುತ್ತೆ. ಚಾನಲ್ ಹೆಡ್ ಜಾಹ್ನವಿ ಅವ್ರ ನಡುವೆ ಮಾತಿನ ಸ್ವಲ್ಪ ಚಕಮಕಿ ನಡೆಯುತ್ತೆ. ಆ ಮಾತಿನ ಚಕಮಕಿಯಲ್ಲಿ ಏನಾಗುತ್ತೆ ಅಂದರೆ ಇವರು ಜಾಹ್ನವಿ ಅವರು ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದಾರಂತ. ಸೊ ಅದಕ್ಕಾಗಿ ಏನಂದ್ರೆ ಅಂದ್ರೆ ಚಾನಲ್ ಹೆಡ್ ಅವರು ಅವರಿಗೆ ಹೇಳಿದ ಒಂದೇ ಮಾತು, ನೀವು ನಮ್ಮ ಚಾನಲ್ಗೆ ಭಾಳಷ್ಟು ಬಿಗ್ ಬಾಸಿಂದ ಹೊರಗೆ ಹೋದ ಮೇಲೂ ಕೂಡ ಭಾಳಷ್ಟು ನಮ್ಮ ಚಾನಲ್ ಬಗ್ಗೆ ನೆಗೆಟಿವ್ ಮಾತು ಹೇಳಿದ್ದೀರಾ. ಆದರೂ ಕೂಡ ನಾವು ನಿಮಗೆ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ಗೆ ಕರೆಸಿಕೊಂಡಿದ್ದೇವೆ, ಒಳ್ಳಿದ್ದೇವೆ, ಇನ್ವಿಟೇಷನ್ ಕೊಟ್ಟಿದ್ದೇವೆ. ಬಟ್ ನಾವು ನಿಮ್ಮ ಬಗ್ಗೆ ಏನು ನಾವು ಕೆಟ್ಟದಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇತ್ತೋ ಅದೇ ನಾವು ತೋರಿಸಿದ್ದೀವಿ, ಏನು ಕೆಟ್ಟದಾಗಿ ತೋರಿಸಿಲ್ಲ ಅಂತ ಇವರು ಹೇಳ್ತಾರಂತ. ಚಾನಲ್ ಹೆಡ್ ಅವರು ಹೇಳಿದ್ದಾರಂತ. ಸೊ ಇವರು ಜಾಹ್ನವಿ ಅವರು ಅದೇ ಮಾತಿನಲ್ಲಿ ಏನಂದರೆ ಸ್ವಲ್ಪ ಚಾನಲ್ ಹೆಡ್ ಅವರಿಗೆ ನಡೀತಾ ಇರುತ್ತೆ, ಸಮರದಲ್ಲಿ ಏನೋ ಅಂದಿರ್ಬೋದು. ಅವಾಗ ಏನಾಗುತ್ತೆ ಅಂದರೆ ಚಾನಲ್ ಹೆಡ್ ಅವರು ಜಾಹ್ನವಿ ಅವರಿಗೆ ಗೆಟ್ ಔಟ್ ಅಂದಿದ್ದಾರಂತ. ಸೊ ಆ ಕಾರಣಕ್ಕೆ ನಮ್ಮ ಜಾಹ್ನವಿ ಅವರು ಆ ಪ್ರೋಗ್ರಾಮಲ್ಲಿ ಸ್ಟಾರ್ಟಿಂಗಲ್ಲಿ ಕಾಣಿಸಿಕೊಳ್ತಾರೆ, ಬಟ್ ಎಂಡಿಂಗಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ಈ ಮಾತು ಭಾಳ ವಿಷಯಕ್ಕೆ, ಹಲವಾರು ವಿಷಯಕ್ಕೆ ಚರ್ಚೆಗೆ ಕಾಣ್ತಾ ಇದೆ. ಸೊ ನನಗಂತೂ ಗೊತ್ತಿಲ್ಲ ಬ್ರದರ್ಸ್, ನಾನು ಅಂತೂ ಹೋಗಿಲ್ಲ ಆ ಪ್ರೋಗ್ರಾಮ್ ನೋಡೋಕ್ಕೆ. ಬಟ್ ಆದರೂ ನೀವು ಯಾವ ಯೂಟ್ಯೂಬ್ ಚಾನಲ್ ಎಲ್ಲಿ ನೋಡ್ತಾ ಇದ್ದೀರಲ್ಲ, ಯಾರು ವೀಡಿಯೋಸ್ ಬಿಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ನಾನು ನೋಡಿದ ವೀಡಿಯೋಸ್ ಎಲ್ಲ ವೀಡಿಯೋಸ್ ಯಾವ ರೀತಿ ಇದ್ದವು ಅಂದರೆ ಒಂದು ರೆಕಾರ್ಡಿಂಗ್ ವೀಡಿಯೋ ಟೈಪ್ಸ್ ಇತ್ತು. ಸೊ ಯಾರು ಈ ರೀತಿ ಹೇಳಿಲ್ಲ, ಅದು ಒಂದು ಇಮೇಜ್ ಇಟ್ಕೊಂಡು ಇಮೇಜ್ ಮೇಲೆ ವಾಯ್ಸ್ ಓವರ್ ಚಾನಲಲ್ಲಿ ಬಿಟ್ಟಿದ್ರು, ನ್ಯೂಸಲ್ಲಿ ಬಿಟ್ಟಿದ್ರು.
ಸೊ ನಾನು ಹೇಳೋದು ಒಂದೇ, ಸೊ ಯಾರಿಗೂ ಇಮೇಜ್ನ ಹಾಳು ಮಾಡಕ್ಕೆ ಹೋಗ್ಬೇಡಿ ಯಾರ್ದು. ಏನು ರಿಯಾಲಿಟಿ ಇರುತ್ತಾ ಅದು ಹೇಳಿ. ಪಾಪ ಅವ್ರು ಜಾನ್ವಿ ಮೇಡಮ್ ಅವರು ಇವಾಗ ಸ್ವಲ್ಪ ಟ್ರೋಲ್ ಆಗಿರ್ಬೋದು, ಬಟ್ ಅವರು ಕಷ್ಟಪಟ್ಟು ಮ್ಯಾಲೆ ಬಂದಿದ್ದಾರೆ. ಪ್ರತಿಯೊಬ್ಬರು ಕಷ್ಟಪಟ್ಟು ಮ್ಯಾಲೆ ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರು ವ್ಯೂಸು ಸಿಗುತ್ತವಂತ. ಸೊ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ದಯವಿಟ್ಟು. ಸೊ ಏನಿರುತ್ತೋ ರಿಯಾಲಿಟಿ ಜನರಿಗೆ ತಿಳಿಸುವಂಥ ಕಾರ್ಯ ಮಾಡಿರಿ. ವ್ಯೂಸು ಸಬ್ಸ್ಕ್ರೈಬರ್ಗೋಸ್ಕರ ಫೇಕ್ ಸುದ್ದಿ ಹೇಳಬೇಡ್ರಿ ದಯವಿಟ್ಟು. ಇದು ನನಗೆ ಭಾಳಷ್ಟು ನಾನು ನೋಡಿದೆ ಹಲವಾರು ಚಾನಲ್, ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇದೇ ಬರ್ತಾಯಿತ್ತು. ನಾನು 2-3 ದಿವಸದಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಸೊ ನಾನು ಆವಾಗ 2-3 ದಿವಸದಿಂದ ವಿಡಿಯೋ ಮಾಡ್ಕೋಬೇಕು ಅಂದಾಗ ನನ್ನ ತಲೆಯಲ್ಲಿ ಬಂದಿದ್ದು ಒಂದು ಯೋಚನೆ. ಸೊ ನಾನೇನು ಮಾಡಲಿ, ನನಗಿಂತ ಹಲವಾರು ಜನ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ, ಅವರು ಮಾಡಲಿ ಅಂತ ಕುಂತಿದೆ. ಬಟ್ ಇವಾಗ ಓಪನ್ ಮಾಡಿದ್ರು ಅದೇ ರೀತಿ ಬರ್ತಾಯಿತ್ತು. ಸೊ ಹನಿ ಹನಿಗೂಡಿದರೆ ಹಳ್ಳ ಅಂತ. ಸೊ ಈ ಇಬ್ಬರು ಮುಗ್ಗರು ಆ ರೀತಿ ಮಾಡಿದ್ರು. ಸೊ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ರಿಯಾಲಿಟಿ ಏನದ ಅದೇ ಹೇಳಿ. ಅವ್ರ ಚಾನಲ್ ಹೆಡ್ ಅವರು ಗೆಟ್ ಔಟ್ ಅಂದಿದ್ದಾರಾ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಇದ್ದಿಂದ ಹೇಳಿ ಅಂದಿರ್ಬೋದು, ಇಲ್ಲ ಅನ್ನದೇ ಇರಬಹುದು ಅವರು. ಸೊ ನೀವು ಸಬ್ಸ್ಕ್ರೈಬರ್ಗೋಸ್ಕರ ಹೇಳ್ತಾ ಇರ್ಬೋದು. ಸೊ ನನಗಟ್ಟು ಅಷ್ಟೊಂದು ಗೊತ್ತಿಲ್ಲ. ಸೊ ಏನಿರುತ್ತೋ ಅದು ತೋರಿಸಿ ಜನರಿಗೆ ಅಷ್ಟೇ. ಒಳ್ಳೆ ಸಂದೇಶ ಕೊಡುವ ಪ್ರಯತ್ನ ಮಾಡಿರಿ, ಏನಿಲ್ಲ ಅಷ್ಟೇ ಪ್ರತಿಯೊಬ್ಬರಿಗೂ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಕಲರ್ಸ್ ಕನ್ನಡ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ನೋಡಿದ್ರಲ್ಲ, ಆ ಪ್ರೋಗ್ರಾಮಲ್ಲಿ ನಾನು 2 ವಿಡಿಯೋ ಇದ್ದು. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟಿಂದ ನಾನು ಇವತ್ತು ಕಲರ್ಸ್ ಕನ್ನಡ ಚಾನಲಲ್ಲಿ ಬಂದಿದ್ದೆ. ಆ್ಯಂಡ್ ಸಿಗ್ತೀನಿ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹೇಳಿ. ಮೀಮ್ಸ್ ವಿಡಿಯೋ ಬೇಕಾ, ರಿಯಾಕ್ಷನ್ ವಿಡಿಯೋ ಬೇಕಾ, ಯಾವ ವಿಡಿಯೋ ಬೇಕು, ಲಾಗ್ ಬೇಕಾ, ಶಾಕಿಂಗ್ ವಿಡಿಯೋ ಬೇಕಾ, ಯಾವುದು ಬೇಕು ಆ ವಿಡಿಯೋ, ಟ್ರ್ಯಾಕ್ ವಿಡಿಯೋ ಬೇಕು, ಕಮೆಂಟ್ ಮಾಡಿರಿ. ಇನ್ನೂ ನೀವು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಇಟ್ಕೊಡ್ರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಚಂದ ಇರ್ರಿ.